ರಾಜ್ಯಗಳಿದೆ ನೋಡಿ. ಅವ್ರು ಶುರು ಮಾಡಿದಾಗ ಏನಿರಲಿಲ್ಲ, ಅವರು ದೇ ಆರ್ ಓನ್ಲಿ ಝೀರೋ. ನನಗೆ ಗೊತ್ತಿರೋ ಹಾಗೇ ಝೀರೋ ಇತ್ತು ಜನತಾ ದಳದ ಭಾರತೀಯ ಜನತಾ ಪಾರ್ಟಿ. ಇವತ್ತೆಷ್ಟು ಬೌದ್ಧಾಕೃತಿಯ ಒಂದು ಏನೋ ಒಂದು ಕಾರ್ಯಕರ್ತರಿರ್ತಕ್ಕಂಥ ಪಡೆ, ಎಷ್ಟು ರಾಜ್ಯಗಳು ಕಬಳಿಸ್ಕೊಂಡ್ರು ಅವರು. ಈಗ ನೋಡಿ ವೆಸ್ಟ್ ಬೆಂಗಾಲ್ ತೊಗೊಂಡ್ಬಿಟ್ರಂತೂ ಮುಗಿದೋಯ್ತು ಅವ್ರು ಮುಟ್ಟಕ್ಕೆ ಆಗಲ್ಲ, ನೀವು ಟಚ್ ಮಾಡೋಕ್ಕೆ ಆಗೋದಿಲ್ಲ. ಅವ್ರು ಹಂಗೆ ಬೆಳೆದು ಬಿಡ್ತಾರೆ ಅವರು. ಇನ್ನೊಂದು 15-20 ವರ್ಷ ಗ್ಯಾರಂಟಿ ಬಂದ್ಬಿಡುತ್ತೆ. ಎಸ್ ಯಶಸ್ ಸರ್, ಏನ್ ಹೇಳ್ತೀರಿ? ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಕ್ಷೀಣಿಸ್ತಾ ಇದೆ, ಬರುವಂತಹ ಒಂದು ಜಾಗದಲ್ಲೂ ಕೂಡ ಬರ್ತಾ ಇದೆ, ವ್ಯವಸ್ಥೆ ಮಾಡ್ಕೋಬೇಕು. ವಿಚಾರಗಳನ್ನ ಕೇಳಿ ಬರ್ತಾ ಇರುವಂತದ್ದು ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಮ್ಮ ಸೈದ್ಧಾಂತಿಕ ವಿರೋಧಿಗಳು ಯಾರಿದ್ದಾರೆ, ನಾವು ಯಾವ ರೀತಿ ಹೋರಾಟ ಮಾಡಬೇಕು, ಮತ್ತು ನಮ್ಮ ಸಿದ್ಧಾಂತ ಏನು ಸಂವಿಧಾನದ ಆಶಯಗಳಿದೆ, ಆ ಆಶಯ ಅನುಗುಣ ಭಾರತ ದೇಶದಲ್ಲಿ ಎಲ್ಲರೂ ಸಮಾನತೆಯಿಂದ, ಕೋಮು ಸೌಹಾರ್ದತೆಯಿಂದ, ಸಾಮರಸ್ಯದಿಂದ ಇರಬೇಕು, ಮತ್ತು ಈ ದೇಶದ ಜಾತ್ಯತೀತ ಹಂದರಕ್ಕೆ ಎಲ್ಲೂ ಧಕ್ಕೆ ಆಗಬಾರ್ದು ಅನ್ನುವಂಥ ಒಂದು ಅಂಶಗಳನ್ನು ಇಟ್ಕೊಂಡು ಇಡೀ ಭಾರತ ದೇಶದಲ್ಲಿ ಅದು ನಾವು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. BJP ಇಂದ ಈ ದೇಶಕ್ಕೆ ಏನು ತೊಂದರೆ ಇದೆ, ಈ ದೇಶಕ್ಕೆ ಯಾವ ರೀತಿ BJP ಮಾರಕವಾಗಿದೆ ಅನ್ನೋದನ್ನು ನಾವು ಜನರಿಗೆ ಹೋಗಿ ಕನ್ವಿನ್ಸ್ ಮಾಡುವಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಎಡವಟ್ಟಾಗಿದೆ, ಎಲ್ಲೋ ಒಂದು ಕಡೆ ನಾವು ತೊಂದರೆ ಆಗಿದೆ, ಅದಕ್ಕೆ ಆಗಿಲ್ಲ ಅಂತ ಎಲ್ಲ ಹೇಳ್ತೀನಿ ಕೇಳಿ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಇವತ್ತು ನಮಗೆ ಎಲ್ಲೋ ಒಂದು ಕಡೆ ನೋಡಿ, ಚುನಾವಣೆಗಳಲ್ಲಿ ಸೋಲು ಗೆಲುವು ಸಾಮಾನ್ಯ. ನಾವು ಕಳೆದ 60 ವರ್ಷದಲ್ಲಿ ಹಲವಾರು ಚುನಾವಣೆಗಳನ್ನು ಗೆದ್ದಿರುವಾಗ ಹಿಗ್ಗಿಲ್ಲ, ಸೋತಿರುವಾಗ ನಾವು ಕೂಗಿಲ್ಲ. ಆದರೆ ಚುನಾವಣೆಯನ್ನೇ ಮಾನದಂಡ ಇಟ್ಕೊಂಡು ನಮ್ಮ ಕೆಲಸ ನಾವು ಮಾಡ್ತಾಯಿಲ್ಲ. ನಮಗೆ ಚುನಾವಣೆಗಳಲ್ಲಿ ಸೋಲು ಆಗ್ತಾ ಇರ್ಬೋದು, ಆದರೆ ನಮ್ಮ ಸಿದ್ಧಾಂತದಿಂದ ನಾವು ಹೊರಗಡೆ ಬರುವ ಪ್ರಶ್ನೆಯೇ ಇಲ್ಲ. ಈ ದೇಶದ ಒಂದು ಅಖಂಡತೆಗೆ, ಅಸ್ಮಿತೆಗೆ, ಸಾರ್ವಭೌಮತೆಗೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಇದೆ. ಕಾಂಗ್ರೆಸ್ ಪಕ್ಷ ನಾವು ಪುನಶ್ಚೇತನ ಮಾಡೋದಕ್ಕೆ ಏನೇನು ಬೇಕು ಅದೆಲ್ಲವನ್ನ ನಾವು ಪ್ರಯತ್ನವನ್ನ ಮಾಡ್ತೀವಿ. ಸರ್, ಯಾವ ರೀತಿಯಾಗಿ ಪುನಶ್ಚೇತನ ಪಡ್ಕೋಬಹುದು ಅಂತ ನೋಡಿ. ಇವತ್ತು ಅದೇ ಹೇಳ್ತಾ ಇದ್ದೀನಲ್ಲ, ನಾವು ಭಾಳ ಶಾರ್ಟ್ ವೇನಲ್ಲಿ ನಾವು ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಸಿದ್ಧಾಂತದ ಜೊತೆನಲ್ಲಿ ನಾವು ಕಾಂಪ್ರಮೈಸ್ ಮಾಡ್ತಾ ಇಲ್ಲ. ನಾವು ಏನು ಕೋಮುವಾದದ ವಿರುದ್ಧ ನಮ್ದೇನು ಹೋರಾಟ ಇದೆ, ಸಂವಿಧಾನ ಉಳಿಸುವಂಥ ಏನು ನಮ್ಮ ಹೋರಾಟ ಇದೆ, ಆ ಹೋರಾಟ ನಿರಂತರ ನಡೀತಾ ಇರುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕತ್ವ ಇದ್ರ ಬಗ್ಗೆ ಗಮನ ಹರಿಸಿ ಎಷ್ಟು ಬೇಗ ಕಮ್ಬ್ಯಾಕ್ ಆಗ್ಬಹುದು ಸರ್ ವಾಸುದೇವ್ ಸರ್ ಕಾಂಗ್ರೆಸ್ ಪಕ್ಷ? ಮೇಡಮ್, ಅವ್ರಿಗೆ ಹರ್ಟ್ ಆಗತ್ತೆ ಏನೋ ಹೇಳಿದ್ರೆ, ಏನೋ ಹಿ ಗೆಟ್ ಹರ್ಟ್ ಇಫ್ ಐ ಸೇ ಸಮಥಿಂಗ್. ಈಗ ನೋಡಿ ಮೇಡಮ್, ಈಗ ಸೋಲು ಗೆಲುವು ಇಟ್ ಈಸ್ ಎ ಗೇಮ್, ಇಟ್ಸ್ ಗೇಮ್ ಚೇಂಜರ್. ಹೌದು. ಈ ಪ್ರಶ್ನೆ ಹುಟ್ಟೋದು ಏನಂತಂದರೆ, ಒಂದು ಸಲ ಅವರು ಸೋತ್ ಬಿಟ್ರೆ ಅಂದ್ಕೊಳ್ಳಿ, ನೆಕ್ಸ್ಟ್ ಅವ್ರು ಕಾಣಿಸೋದೇ ಇಲ್ಲ, ಅಲ್ಲಿ ಇರೋದೇ ಇಲ್ಲ, ಅವ್ರು ಇರೋದೇ ಇಲ್ಲ ಅಲ್ಲಿ. ಅವರು ನೆಕ್ಸ್ಟು ತಮ್ಮ ಆ ಜಾಗಕ್ಕೆ ಬಲಿಷ್ಠತೆ ಕೊಡೋದೇ ಇಲ್ಲ ಅಲ್ಲಿ. ಅದಕ್ಕೊಂದು ಈಗ ಲೂಸಿಂಗ್ ಈಸ್ ಗೈನಿಂಗ್ ಈಸ್ ಇಟ್ಸ್ ಎ ಗೇಮ್, ಪವರ್ ಗೇಮ್, ಚೇಂಜ್ ಪವರ್ ಗೇಮ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ವೆಸ್ಟ್ ಬೆಂಗಾಲ್ ತೊಗೋಣ. ಕಾಂಗ್ರೆಸ್ ಒಂದು 3 ಸೀಟ್ ಬಂತು, 4 ಸೀಟ್ ಇದೆ ನೋಡಿ, ಅಲ್ಲಿ ಕೆಲವು ಸೀದಾತ 4 ಸೀಟ್ ಇದೆ. ಎಲ್ಲ ಸೀಟಿಗೆ ಅವರು ಕಂಟೆಸ್ಟ್ ಮಾಡಿದ್ರು. ಅವರು ಅಲ್ಲಿ ಎಲ್ಲೂ ಮೈತ್ರಿ ಮಾಡ್ಕೊಂಡೇ ಇಲ್ಲ. ನೋ ಲೆಫ್ಟ್ ನೋ ರೈಟ್ ಅಂತ ಇಟ್ಕೊಳ್ಳಿ. ಬರೀ 4 ಸೀಟ್ ಇದೆ, ಮತ್ತು 5 ಸೀಟ್ ಇನ್ನೊಂದು ಯಾರೋ ಬಂತು ಅಲ್ಲಿ. ಈಗ ಏನಿಲ್ದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ 77 ಇದ್ದಿದ್ದು ಭಾರತೀಯ ಜನತಾ ಪಾರ್ಟಿ ಇವತ್ತು ನನ್ನ ಪ್ರಕಾರ 190 ದಾಟುತ್ತೆ. ಅದು 185 ಇದೆ, ಈಗ 185 ಇದೆ, 190 ದಾಟುತ್ತೆ. ಬಿಫೋರ್ ದಿಸ್ 2.5-3 ಗಂಟೆ ಎಲೆಕ್ಷನ್ ಮುಗಿಯೋಷ್ಟೊಳಗೆ 190 ಅವ್ರು ಬರುತ್ತಾರೆ, 100 ಇವ್ರು ಬರ್ತಾರೆ, ಯಾರು TMC ಬರ್ತಾರೆ. ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಾರೆ, ಕಾಂಗ್ರೆಸ್ಸಿನ ಪಾತ್ರ ಏನು? ಅವ್ರು ಪರ್ಯಾಯವಾಗಿ ಒಂದು ವಿರೋಧ ಪಕ್ಷದಲ್ಲಿ ಎಲ್ಲಿ ಇರೋದು ವಿರೋಧ ಪಕ್ಷ? ಅವರು ಬರೀ ಇದರೊಳಗಿದ್ದಾರೆ, ಲೋಕಸಭೆಯೊಳಗಿದ್ದಾರೆ ಹೊರತು ಬರೀ ಅದನ್ನು ಆಡಳಿತ ವ್ಯವಸ್ಥೆನ ತಡೆ ಹಿಡೀರಿ, ಕಂಡಮ್ ಮಾಡಿ, ಎಲ್ಲ ಮಾಡಿ. ಆದರೆ ನೀವು ಯಾರು ವಿರೋಧ ಪಕ್ಷವಾಗಿ ಚೆನ್ನಾಗಿ ಕೆಲಸ ಮಾಡಿ. BJP ಒಬ್ಬನೇ ಬಿಟ್ಟರೆ ಕಷ್ಟ ಅದು, ಯಾಕಂದರೆ ಸರ್ವಾಧಿಕಾರ ನಿರಂಕುಶಾಧಿಕಾರ ಬಂದ್ಬಿಡುತ್ತದು, ನಮ್ಮನ್ನು ಬಿಟ್ಟರಿಲ್ಲ ಅಂತ ಬಂದ್ಬಿಡುತ್ತೆ. ಅದನ್ನ ಅವಕಾಶ ಮಾಡ್ಕೊಡ್ತಿದ್ದಾರೆ ಇವರು ಕಾಂಗ್ರೆಸ್ನವರು. ಸರ್, ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಏನ್ ಮಾಡ್ತು ಅನ್ನುವಂಥ ಪ್ರಶ್ನೆಯನ್ನ ಸರ್ ಕೇಳಿದ್ರು, ಆನ್ಸರ್ ಏನ್ ಮಾಡ್ತೀವಿ? ಇಲ್ಲ, ನಾವು ನೋಡಿ, ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಅಲ್ಲಿ ನಾವು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ದೀವಿ. ಈಗ ನಮ್ಮ ವಿಶ್ಲೇಷಕರು ಹೇಳ್ತಾ ಇದ್ರು, ಕಶ್ಯಪ್ ಸರ್ ನೋಡಿ, 1984ರಲ್ಲಿ BJP ಅವರು 2 ಕ್ಷೇತ್ರ ಇದ್ದಿದ್ದು, ಅರ್ಥ ಆಯ್ತಲ್ಲ. ಅದಾದ್ಮೇಲೆ ಮಂಡಲ ಕಮಂಡಲ ಇದರಲ್ಲಿ ಅವರು ಅಧಿಕಾರದಲ್ಲಿ ಇದ್ದಾರೆ. ಅದೇ ಹೇಳ್ತಾ ಇದ್ದೀನಲ್ಲ ನೋಡಿ, ಇವತ್ತು
ಅವರು ಅಧಿಕಾರದಲ್ಲಿದ್ದಾರೆ, ಚುನಾವಣೆ ಗೆಲ್ತಾ ಇದ್ದಾರೆ. ಆದರೆ ನಾವು ಹೇಳ್ತಾ ಇರೋದು ಇವತ್ತು ಈ ದೇಶದ ಸಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ನೀವು ಸರ್ವಾಧಿಕಾರಿ ಧೋರಣೆ ಮಾಡಿಕೊಂಡು ವಿರೋಧ ಪಕ್ಷನೇ ಇರಬಾರ್ದು, ಕಾಂಗ್ರೆಸ್ ಭಾರತ ಇರಬಾರ್ದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಅಥವಾ ವಿರೋಧ ಪಕ್ಷದವರು ಹೇಳ್ತಾ ಇದ್ದೇನೆ. ಇದ್ದಾಗ ನೀವೇ ಹೇಳಿದ್ರಿ ಕಮಲ ಕಮಂಡಲ ಅನ್ಕೊಂಡು ಬಂದ್ರು ಅಂತ, ಆಗ್ಲೂ ಅವ್ರು 2 ಕ್ಷೇತ್ರ 1 ಕ್ಷೇತ್ರ ಅಲ್ಲ ಅದೇ ಹೇಳ್ತಾ ಇದ್ದೀನಲ್ಲ. ಇಲ್ಲ ಈಗ ಸರ್ವಾಧಿಕಾರ ಅವಾಗ ಕಾಂಗ್ರೆಸ್ ದಿತ್ತು ಅಂತ ಹೇಳಕ್ಕಾಗತ್ತೆ ನಾವು. ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡಿ ಇವತ್ತು ಸಂವಿಧಾನಿಕ ಸಂಸ್ಥೆಗಳು ಇಡಿ ಇರ್ಬೋದು, CBI ಇರ್ಬೋದು, ಇವತ್ತು ಈ ದೇಶದ ಪ್ರಮುಖ 25 ಮುಖಂಡರುಗಳ ಮೇಲೆ ದಾಳಿ ಮಾಡ್ತಾರೆ. ಆಮೇಲೆ ಅದರಲ್ಲಿ 23 ಜನ ಬಿಜೆಪಿ ಸೇರ್ತಾರೆ. ಬಿಜೆಪಿ ಸೇರಿದ ಮೇಲೆ ಅವ್ರ ಮೇಲಿರುವಂಥ ಆರೋಪಗಳು, ಅವ್ರ ಮೇಲಿರುವಂಥ ಭ್ರಷ್ಟಾಚಾರವನ್ನ ಎಲ್ಲ ಕ್ಲೀನ್ ಮಾಡಿ ಅವ್ರಿಗೆ ಆಯಕಟ್ಟಿನ ಒಂದು ಸ್ಥಾನಮಾನನೂ ಕೊಡ್ತಾರೆ. ಅಂದ್ರೆ ಇದರ ಅರ್ಥ ಏನಂದ್ರೆ ಅವ್ರ ಹತ್ರ ಯಾವುದೇ ಸಿದ್ಧಾಂತ ಇಲ್ಲ, ವೈಚಾರಿಕತೆ ಇಲ್ಲ, ಬರೀ ಚುನಾವಣೆ ಒಂದೇ ಗೆಲುವು ಮಾನದಂಡ ಇಟ್ಕೊಂಡು ಆ ಸರ್ಕಾರದ ಮಿಷನರಿಯನ್ನು ಯೂಸ್ ಮಾಡಿಕೊಂಡು ಅವರು ಅದನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಜನರಿಗೆ ಇದು ಅರ್ಥ ಆಗತ್ತೆ, ಜನ ತಕ್ಕ ಸಮಯದಲ್ಲಿ ತಕ್ಕ ಪಾಠವನ್ನು ಕೊಡ್ತಾರೆ. ಮೇಡಮ್ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಸಾರ್ ಇದು ನಗು ಬರುತ್ತೆ. ಏನಂತಂದರೆ ಈಗ BJP ರೈಡ್ ಮಾಡ್ತು, ಕಾಂಗ್ರೆಸ್ಸಿನ ಮುಖಂಡರು ರೈಡ್ ಮಾಡ್ತು ಅಂದ್ಕೊಳ್ಳಿ. ಸೊ ದಟ್ ಮೀನ್ಸ್ ಇಟ್ಸ್ ಇಂಡಿಕೇಟ್ ದಟ್ ದೇ ಆರ್ ಕರಪ್ಟೆಡ್ ಅಂತ. ಕರಪ್ಟೆಡ್ ನಾವು ಹೇಳ್ತಾ ಇರೋದು ಬಿಜೆಪಿಯಲ್ಲಿ ಯಾಕೆ ಇಲ್ಲ, ಬಿಜೆಪಿನಲ್ಲಿ ಬರೀ ಸತ್ಯಹರಿಶ್ಚಂದ್ರ ಕರಪ್ಟೆಡ್ ಅಂತ ಅವ್ರ ಭಾಷೆಯಲ್ಲೇ ಅವ್ರಿಗೆ ತಿರ್ಸ್ತಾ ಇದ್ದೀನಿ. ಕರಪ್ಟೆಡ್ ಅಂತ ಹೇಳಿ ಇಡಿ ರೈಡ್ ಆಯಿತು. ತದನಂತರ BJPಗೆ ಹೋದರೆ ವಾಷಿಂಗ್ ಮಿಷಿನ್ ಹೋದ್ರು, ವಾಶ್ ಮಾಡ್ಕೊಂಡು ಬಂದರು ಅಂತೇಳಿ. ದಟ್ ಮೀನ್ಸ್ ಕಾಂಗ್ರೆಸ್ಸಲ್ಲಿದ್ದ ಕರಪ್ಟ್ ಆಗಿದ್ರಲ್ಲ ಅವರು, ಕರೆಕ್ಟ್ ಆಗಿದ್ದಕ್ಕೆ ಇಡಿ ರೈಡ್ ಆಯ್ತಲ್ಲ. ಹಾಗಾದ್ರೆ ಬಿಜೆಪಿಗೆ ಹೇಳ್ತಾ ಇರೋದೇನ್ ಗೊತ್ತಾ, ಬಿಜೆಪಿಯಲ್ಲಿ ಇದ್ದವ್ರಿಗೆ ಯಾರಿಗೂ ಇಡಿ ರೈಡು ಐಟಿ ರೋಡ್ ಆಗೋದಿಲ್ಲ. ಅದಕ್ಕೇನ್ ಕಾರಣ, ಇಲ್ಲಿಂದ ಹೋದ್ಮೇಲೆ ಬಿಜೆಪಿಗೆ ಹೋದ್ರೆ ಹೆಂಗ್ ಸ್ವಚ್ಛ ಆಗುತ್ತೆ? ಹಂಗ್ ನೋಡಕ್ ಹೋದ್ರೆ ಅಸ್ಸಾಮಿನ ಮುಖ್ಯಮಂತ್ರಿ ಯಾರಿದ್ದಾರೆ ಈಗ, ಒಂದು ಕಾಲದಲ್ಲಿ ಬಿಜೆಪಿಲಿ ಕಾಂಗ್ರೆಸ್ ಅಲ್ಲಿ ಇದ್ದಿದ್ದವರು ಅಲ್ಲ, ಭ್ರಷ್ಟಾಚಾರ ಆರೋಪ ಕೇಳ್ತಿರೋದೇನು ಪ್ರಶ್ನೆ. ಇಲ್ಲಿಂದ ಹೋದ್ರೆ ಅಲ್ಲಿ ಸ್ವಚ್ಛ ಆಗುತ್ತೆ ಅಂದ ಮೇಲೆ ಅಲ್ಲ ಮೇಡಮ್, ಇನ್ನೊಂದೇ ಉತ್ತರ ಕೊಡ್ಬೇಕಾದ್ರೆ ಈಗ ಅಜಿತ್ ಪವಾರ್ ಅವರು, ದಿವಂಗತ ಅಜಿತ್ ಪವಾರ್ ಅವರು ಮಾನ್ಯ ಪ್ರಧಾನಮಂತ್ರಿಯೇ ಹೇಳ್ತಾರೆ ಅವರಿಗೆ ನೀರಾವರಿ ಯೋಜನೆಗಳಲ್ಲಿ ಇಷ್ಟು ದೊಡ್ಡ ಹೋರಾಟ ಮಾಡಿದ್ದಾರೆ, 23,000 ಕೋಟಿ ಅದು ಇದೆಲ್ಲ ಅಂತ ಹೇಳಿ. ಅವ್ರಿಗೆ ಅಲ್ಲಿ ಹೋದ್ಮೇಲೆ ಅವ್ರ ಮೇಲೆ ಕೇಸ್ನೂ ಇರಲ್ಲ, ಆಮೇಲೆ ಉಪಮುಖ್ಯಮಂತ್ರಿ ಮಾಡ್ತಾರೆ ಅವ್ರಿಗೆಲ್ಲಿ. ಇದು ಹೆಂಗೆ ಅಂತ ಕೇಳ್ತಿದ್ದಾರೆ ಅವರು. ಇಲ್ಲ ಇವಾಗ ಮಾತನಾಡ್ಲಿಕ್ಕೆ. ಎಸ್, ಇನ್ನೊಂದು ಪ್ರಶ್ನೆ ಕೇಳಬೇಕು ನಾನು ಇರ್ಷಾದ್ ಸರ್ಗೆ. ಎಲ್ಲೋ ಒಂದು ಕಡೆ ನೆಕ್ ಟು ನೆಕ್ ಫೈಟ್ ಆಯ್ತು, ನೀವು ಒಪ್ಕೊಳ್ಳೇಬೇಕು ಅದನ್ನ. ಅಲ್ಲ ಅಂತಂದ್ರೂ ಕೂಡ ಅದು ಇರಲ್ಲ. ಯಾಕಂತಂದ್ರೆ ಉಪಚುನಾವಣೆಯಲ್ಲಿ ಅಧಿಕಾರದಲ್ಲಿರುವಂತಹ ಒಂದು ಕಾಂಗ್ರೆಸ್ ಪಕ್ಷಕ್ಕೂ ಟಕ್ಕರ್ ಕೊಡುವಂತಹ ರೀತಿಯಲ್ಲಿ ಬಿಜೆಪಿ ಸೋಲ್ತು ಬಿಡಿ, ಅದು ಏನೋ ಇದಲ್ಲ. ಈಗ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಏನಿದೆ ಅದು ಎಲ್ಲರೂ ಮುಗ್ಗರಿಸ್ತಾ ಅನ್ನುವಂಥದ್ದು